ಹಾಯ್ ಹಲೋ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಜನಪದ ಸೋನು ಝೋನ್ ಬ್ಲಾಗ್ಗೆ ವೆಲ್ಕಮ್ ಮಾಡ್ತಾಯಿದ್ದೀನಿ. ಎಲ್ಲರೂ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ. ನಾನು ಇವತ್ತು ಕ್ಯಾರೆಟ್ ಪಾಯಸ ಮಾಡ್ತಿದ್ದೀನಿ. ತುಂಬಾ ಈಸಿ ಇದೆ ಆ್ಯಂಡ್ ತುಂಬಾ ಸ್ಪೈಸಿ ಆಗಿದೆ. ಸ್ಪೈಸಿ ಅಂತಂದರೆ ಸ್ಪೈಸಿ ಆಗಿದೆ. ಆಮೇಲೆ ಸ್ವೀಟ್ ಮಾತ್ರ ಅಲ್ಟಿಮೇಟಾಗಿ ಬರುತ್ತೆ. ಒಂದು ಸಾರಿ ಚೆಕ್ ಮಾಡ್ಕೊಂಬಿಟ್ಟು ಒಂದ್ಸರಿ ನೀವು ಮನೇಲೂ ಟ್ರೈ ಕೂಡ ಮಾಡ್ಬೋದು. ಸೊ ಬನ್ನಿ ಹೇಗೆ ಮಾಡೋದು ಅಂತ ನಾನು ನಿಮಗೆ ಹೇಳ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ ಅಂದರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಪೋರ್ಟ್ ಮಾಡಿ ಗಾಯ್ಸ್. ಸೊ ನಾನಿವಾಗ ಕ್ಯಾರೆಟನ್ನು ಬೇಯಿಸೋಕ್ಕಿಟ್ಟಿದ್ದೆ ಕುಕ್ಕರಲ್ಲಿ. ಸೊ ಒಂದು ಸ್ಪೂನಷ್ಟು ನಾನು ತುಪ್ಪ ಹಾಕ್ಕೊಂಡು ಶಾವಿಗೆನ ನಾನು ಡೀಪಾಗಿ ಹುರ್ಕೊಳ್ತಾ ಇದ್ದೀನಿ. ಹೇಗೆ ಅಂತಂದರೆ ಸ್ವಲ್ಪ ಕೆಂಪು ಹದ ಬರೋವರೆಗೂ ಹುರ್ಕೊಳ್ಳಿ. ಸೊ ಅದನ್ನು ಸಣ್ಣ ಉರಿ ಇಟ್ಕೊಂಬಿಟ್ಟು ಹುರ್ಕೊಂಡ್ರೆ ನಿಮಗೆ ಪಾಯಸದಲ್ಲಿ ಲೈಟಾಗಿ ಬಾಯಲ್ಲಿ ಸಿಕ್ಕಾಕೊಳ್ಳುತ್ತೆ, ತುಂಬ ಚೆನ್ನಾಗಿರುತ್ತೆ. ಇಲ್ಲಾಂದರೆ ಮೆಲ್ಟ್ ಆದಂಗೆ ಆಗಿಬಿಡುತ್ತೆ. ಸೊ ನೀವೇನು ಮಾಡಬೇಕು ಅಂದರೆ ಸ್ವಲ್ಪ ಕೆಂಪಗಾದಂಗೆ ಹುರ್ಕೊಳ್ಬೇಕು. ಸಣ್ಣ ಉರಿ ಇಟ್ಬಿಟ್ಟು ಹುರ್ಕೊಂಡಿದ್ದಾದ ತಕ್ಷಣ ಕ್ಯಾರೆಟ್ನ ಮೇಲ್ಗಡೆ ಸಿಪ್ಪೆ ತೆಗೆದು ಸ್ಲೈಸ ಒಂದರಲ್ಲಿ ಬೈಟು ಮಾಡಿಬಿಟ್ಟು ಬೇಯಿಸೋಕ್ಕಿಟ್ಬಿಡಿ. ಬೇಯಿಸೋಕ್ಕಿಟ್ಟಾದ ನಂತರ ಅದನ್ನು ನಾನು ನೀರು ಸೋಸಿಬಿಟ್ಟು ಅದನ್ನು ನಾನು ಪೇಸ್ಟ್ ಮಾಡಿಕೊಂಡೆ. ಒಂದು ಅದು ಮಿಕ್ಸಿ ಜಾರಿಗೆ ಹಾಕ್ಕೊಂಬಿಟ್ಟು ಏನು ಮಾಡಬೇಕು ಅಂತಂದರೆ ಪೇಸ್ಟ್ ಮಾಡ್ಕೋಬೇಕು. ಸೊ ಇದನ್ನು ಪೇಸ್ಟ್ ಮಾಡ್ಕೊಂಬಂದು ನೀರು ಹಾಕ್ದೇ ಪೇಸ್ಟ್ ಮಾಡ್ಕೊಳ್ಳಿ. ಯಾಕೆಂದರೆ ನೀರು ಬೇಕೇ ಬೇಕಾಗುತ್ತೆ. ಬಟ್ ಅದು ಬೇಯಿಸಿರೋದ್ರಿಂದ ಸ್ಮ್ಯಾಶ್ ಆಗಿರುತ್ತೆ. ಈ ಕಡೆ ನಾನು ಶಾವಿಗೆ ಕೂಡ ಹುರ್ಕೊಂಡು ಒಂದು ಪ್ಲೇಟಲ್ಲಿ ಎತ್ತಿಟ್ಕೊಂಡಿದ್ದೀನಿ. ಅದೇ ಪ್ಲೇಟಲ್ಲಿ ನಾವೇನು ಮಾಡ್ತಾಯಿದ್ದೀನಿ ಅಂತಂದರೆ ಹಾಲು ಹಾಕ್ಕೊಳ್ತಾ ಇದ್ದೀನಿ. ಒಂದು ಸ್ಪೂನಷ್ಟು ತುಪ್ಪ ಹಾಕ್ಕೊಂಡು ಅದಕ್ಕೆ ನಾನು ಬೇಯಿಸಿರೋದು ಕ್ಯಾರೆಟ್ನ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಅದು ಫ್ರೈ ಯಾಕೆ ಮಾಡ್ಕೊಳ್ತಾ ಇದ್ದೀನಿ ಅಂದರೆ ಸ್ವಲ್ಪ ಸ್ಮೆಲ್ ಇರುತ್ತಲ್ಲ ಬೇಯಿಸಿರೋದ್ರಿಂದ, ಮತ್ತು ಸ್ವಲ್ಪ ಸ್ಮೆಲ್ ಉಳ್ಕೊಂಡಿರುತ್ತೆ ಅಂತ ಹೇಳಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಒಂದು ಸ್ವಲ್ಪ ನೀರು ಹೋಗೋ ಮಟ್ಟ ಇಲ್ಲ ಸ್ಮೆಲ್ ಹೋಗೋವರೆಗೂ ಹುರ್ಕೊಳ್ಳಿ. ಇದನ್ನು ಹುರ್ಕೊಂಡಾದ ತಕ್ಷಣ ಇದೇ ಪ್ಯಾನ್ಗೆ ನಾನು 2 ಕಪ್ ಆಗೋಷ್ಟು ನಾನು ಹಾಲು ಹಾಕ್ಕೊಳ್ತಾ ಇದ್ದೀನಿ. ಸೊ ನಾನಿವಾಗ ಅದನ್ನು ಹುರ್ಕೊಂಡಿದ್ದೀನಿ. ಅದೇ ಹುರ್ಕೊಂಡಿರೋ ಪ್ಯಾನ್ಗೆ ನಾನು 2 ಕಪ್ ಆಗುವಷ್ಟು ಹಾಲು ಹಾಕ್ಕೊಳ್ತಾ ಇದ್ದೀನಿ. ಥಿಕ್ನೆಸ್ ಆಗಿ ಹಾಲಿತ್ತು ಅಂತಂದರೆ ಇದಕ್ಕೆ ಕೇಸರಿ ಆ್ಯಡ್ ಮಾಡ್ಕೋಬೋದು. ನನ್ನ ಹತ್ರ ಕೇಸರಿ ಇರಲಿಲ್ಲ. ಸೊ ಅದಕ್ಕೋಸ್ಕರ ನಾನು ಕೇಸರಿ ಟೈಪ್ ಕಾಣೋ ಅಂತಹ ಕ್ಯಾರೆಟ್ನ ಹಾಕ್ಬಿಟ್ಟು ಮಾಡೋಣ, ಒಂದ್ಸರಿ ಟ್ರೈ ಮಾಡೋಣ ಹೇಗಿರುತ್ತೆ ರೆಸಿಪಿ ಅಂತ ಒಂದ್ಸರಿ ಟ್ರೈ ಮಾಡಿದೆ. ನನ್ನ ಗಂಡ ಯಾಕೆ ಜಾಸ್ತಿ ಮಾಡಿಲ್ಲ ನೀನಂತ ಬೈತಾನೆ ಇದ್ದರು. ಬಟ್ ಫಾರ್ ದಿ ಫಸ್ಟ್ ಟೈಮ್ ನಾನು ಮಾಡ್ತಾಯಿದ್ದೀನಿ ಅಂದಮೇಲೆ ನಿಮಗೂ ತೋರಿಸ್ಕೊಡ್ಬೇಕು ಅಲ್ವಾ, ನೀವು ಕೂಡ ಮನೇಲಿ ಟ್ರೈ ಮಾಡಬಹುದು. ಮತ್ತು ಇವಾಗ ಈ ಥರ ಸೊ ಬೇಯಿಸೋಕೆ ಇಟ್ಟಿದ್ದೀನಿ ನೋಡಿ. ಇವಾಗ ಹಾಲು ಹಾಕಿದ್ದೀನಲ್ವ, ಸೊ ಕ್ಯಾರೆಟ್ ಹಾಕಿದ್ದೀನಲ್ವ. ಸೊ ಇದನ್ನು ಬೇಯಿಸ್ತಾ ಇರಬೇಕಾದ್ರೆ ನಾನು 2 ಗ್ಲಾಸಷ್ಟು ಹಾಲು ಅಂತ ಹೇಳಿದ್ದೀನಿ. ಸೊ ಹಾಲು ಹಾಕಿದ್ದೀನಿ, ಚೆನ್ನಾಗಿ ಕುದಿ ಬರಬೇಕು. ಕುದಿ ಬರೋ ಟೈಮಲ್ಲಿ ನಾವೇನು ಮಾಡಬೇಕು ಅಂತಂದರೆ ಶಾವಿಗೆ ಹಾಕ್ಕೋಬೇಕು. ಸೊ ಶಾವಿಗೆ ಹಾಕ್ಕೊಂಡಿದ ತಕ್ಷಣವೇ ಸ್ಲೈಸಾಗಿ ನಾವು ಬೆಂದಿರೋ ತಕ್ಷಣ ಸ್ಲೈಸಾಗಿ ಕಟ್ ಆಗ್ತಾ ಇರಬೇಕು. ಆ ಥರ ಬೇಯೋವರೆಗೂ ನೀವು ಹಾಕ್ಕೊತಾಯಿರಿ. ಇವಾಗ ನಾನು ಹುರಿದ್ರೆ ಶಾವಿಗೆನ ಆ್ಯಡ್ ಮಾಡ್ತಾಯಿದ್ದೀನಿ ನೋಡಿ. ಈ ಥರ ಕೆಂಪದಾಗಿ ಹುರಿದಿರೋಂತಹ ಶಾವಿಗೆನ ನಾನು ಆ್ಯಡ್ ಮಾಡ್ಕೊತಾ ಇದ್ದೀನಿ. ಸೊ ಎಲ್ಲೂ ಗಂಟು ಆಗ್ದಂಗೆ ನೀವು ಸಣ್ಣ ಉರಿ ಇಟ್ಬಿಟ್ಟು ಆಮೇಲೆ ಎಲ್ಲನೂ ತಿರುಕೊಳ್ಳಿ. ಚೆನ್ನಾಗಿ ರೌಂಡ್ ಮಾಡ್ಕೊಂಬಿಟ್ರೆ ಅದು ಅಂಟ್ಕೊಳ್ಳೋದಿಲ್ಲ. ಯಾಕೆಂದರೆ ತುಪ್ಪದಲ್ಲಿ ಹುರಿದಿರೋಂಥ ಶಾವಿಗೆ ಆಗಿರೋದ್ರಿಂದ ಅಂಟು ಆಗೋದಿಲ್ಲ, ಮತ್ತು ಗಟ್ಟಿ ಕೂಡ ಆಗೋದಿಲ್ಲ. ನೀವು ಗಟ್ಟಿ ಆಗಬಾರ್ದು ಅಂತಂದರೆ ಈ ಥರ ಮೆಥಡ್ನ ಯೂಸ್ ಮಾಡ್ಕೊಳ್ಳಿ. ಯಾವಾಗಲೂ ಅಷ್ಟೇ ಆಯಿತು. ಇವಾಗ ನಾವು ಕ್ಯಾರೆಟ್ನ ಬೇಯಿಸ್ಬಿಟ್ಟು ಹಾಕೊಂಡಿದ ತಕ್ಷಣ ಹುರಿದ ತಕ್ಷಣ ಹಾಲು ಹಾಕಿರ್ತೀವಲ್ಲ, ಹಾಲು ಹಾಕಿದ ತಕ್ಷಣ ಕೆಲವರು ಸಕ್ಕರೆನ ಆ್ಯಡ್ ಮಾಡಿಬಿಡ್ತಾರೆ. ಸಕ್ಕರೆ ಆ್ಯಡ್ ಆಗಿದ ತಕ್ಷಣ ಶಾವಿಗೆನ ಆ್ಯಡ್ ಮಾಡಿಬಿಡ್ತಾರೆ. ಸೊ ಅದೇನಾಗುತ್ತೆ ಅಂದರೆ ಚೆನ್ನಾಗಿ ಬರೋಲ್ಲ, ಥಿಕ್ನೆಸ್ ಆಗೂ ಬರೋದಿಲ್ಲ, ಮತ್ತು ಟೇಸ್ಟ್ ಕೂಡ ಬರೋದಿಲ್ಲ. ನೀವು ಈ ಥರ ಮಾಡಿದ್ರೆ ನನಗೆ ಏನು ಖುಷಿ ಅನಿಸುತ್ತೆ. ಏನಪ್ಪ ಅಂತಂದರೆ ಶಾವಿಗೆನ ಹಾಕ್ಕೊಂಬಿಟ್ಟು ಒಂದು 2-3 ಮಿನಿಟ್ಸ್ ಕುದಿಸಿದಾದ್ಮೇಲೆ ಅದಕ್ಕೆ ಏಲಕ್ಕಿನ ಜಜ್ಜಿಬಿಟ್ಟು ಹಾಕ್ಕೊಳ್ಳಿ. ಅದನ್ನು ಕುದಿದ ತಕ್ಷಣ 1-2 ಸರಿ ಕುದಿ ಬಂದ ತಕ್ಷಣ ಅವಾಗ ನೀವು ಸಕ್ಕರೆನ ಆ್ಯಡ್ ಮಾಡ್ಕೊಳ್ಳಿ. ಅವಾಗ ಏನಾಗುತ್ತೆ ಅಂದರೆ ಸಕ್ಕರೆನ ಆ್ಯಡ್ ಮಾಡಿದ ತಕ್ಷಣ 2 ಮಿನಿಟ್ಸ್ ಆಗಿದ್ಮೇಲೆ ಆಫ್ ಮಾಡಿಬಿಡಿ. ಅದು ಮೆಲ್ಟ್ ಆಗ್ತಾನೆ ಇರುತ್ತೆ. ಸಕ್ಕರೆನ ಕರಗೋಗ್ಬಿಡುತ್ತೆ ಬಿಸಿ ನೀರಿಗೆ ಅಥವಾ ಬಿಸಿ ಶಾವಿಗೆನೇ ಸಕ್ಕರೆನ ಮೆಲ್ಟ್ ಆಗಿಬಿಡುತ್ತೆ. ಸೊ ಅದಕ್ಕೋಸ್ಕರ ಇವಾಗ ಕುದಿ ಬಂತು, 2 ಟೈಮ್ಸ್ ಕುದಿ ಬಂತು. ಇವಾಗ ನಾನು ಒಂದು ಬೌಲ್ ಆಗೋಷ್ಟು ನಾನು ಸಕ್ಕರೆ ಹಾಕ್ತಾಯಿದ್ದೀನಿ. ಅದಕ್ಕೆ ಟೇಸ್ಟ್ ಆಗುವಂಥದ್ದು, ಅದಕ್ಕೆ ಬೇಕಾಗಿರೋ ಅಷ್ಟು ಸಕ್ಕರೆನ ನಾನು ಇದಕ್ಕೆ ಆ್ಯಡ್ ಮಾಡ್ತಾಯಿದ್ದೀನಿ. ಸೊ ನೋಡ್ತಾ ಇದ್ದೀರಲ್ಲ, ಶಾವಿಗೆ ಕುದೀತಾ ಇದೆ. ಇನ್ನೊಂದು ರೌಂಡು ಕುದಿ ಬಂತು ಅಂತಂದರೆ ಆಫ್ ಮಾಡಿದ್ರೆ ನಿಮಗೆ ಸಕ್ಕರೆ ಜೊತೆ ಪಾಯಸನೂ ಶಾವಿಗೆನೂ ಆ್ಯಡ್ ಆಗಿಬಿಡುತ್ತೆ. ಸೊ ಸ್ವೀಟು ತುಂಬಾ ಬರುತ್ತೆ. ಸೊ ನೋಡ್ತಾ ಇದ್ದೀರಾ, ಇವಾಗ ಒಂದು ಕುದಿ ಆಗಿದೆ. ಇನ್ನೊಂದು ಕುದಿ ಬರೋಷ್ಟೊಳಗಡೆ ನಾನೇನು ಮಾಡ್ತೀನಿ, ಮುಚ್ಚಿಟ್ಬಿಟ್ಟು ನಾನು ಇನ್ನೊಂದು ಕುದಿಗೆ ಕಾಯ್ತಾ ಇರ್ತೀನಿ. ಯಾಕೆಂದರೆ ಶಾವಿಗೆನ ಅದು ಗಟ್ಟಿಯಾಗಿರುತ್ತಲ್ವ. ಸೊ ಸ್ವಲ್ಪ ಬಿಸಿಗೆ ಬೇಗ ಕುದಿತಾ ಇರಬೇಕು. ಸೊ ಒಂದು ರೌಂಡ್ ಆಫ್ ಆಗಿದೆ, ಇನ್ನೊಂದು ರೌಂಡ್ ಆಫ್ ಆಗಲ್ಲಿ ಕುದಿಲಿ ಅಂತ ಹೇಳಿ ನಾನು ಸಣ್ಣ ಉರಿ ಇಟ್ಬಿಟ್ಟು ನಾನು ಮುಚ್ಚಳನ ಕ್ಲೋಸ್ ಮಾಡಿಬಿಟ್ಟು ಇಡ್ತೀನಿ. ನೀವು ಯಾವುದೇ ಫಂಕ್ಷನ್ ಪಾರ್ಟಿಗಲ್ಸ್ಗೆಲ್ಲ ಮಾಡ್ಬೋದು. ವರಮಹಾಲಕ್ಷ್ಮಿ ಹಬ್ಬಕ್ಕೆ, ಗಣೇಶ ಹಬ್ಬಕ್ಕೆ, ಈ ಥರ ಚಿಕ್ಕ ಚಿಕ್ಕ ಫಂಕ್ಷನ್ಗಳ ಆನ್ ಸ್ಪಾಟ್ ಮೇಲೆ 2 to 3 ಮಿನಿಟ್ಸಲ್ಲಿ ಆಗುವಂಥ ಪಾಯಸ
ಇದು. ಸೊ ಎಲ್ಲರಿಗೂ ಇಷ್ಟ ಆಗುತ್ತೆ, ಡಿಫ್ರೆಂಟ್ ಕೂಡ ಇದೆ. ಎಲ್ಲರೂ ಶಾವಿಗೆ ಪಾಯಸ ಹಾಕಿ ಮಾಡ್ತಾರೆ ಎಲ್ಲರ ಮನೇಲೂ. ಏನದು ಬಾದಾಮಿ ಮಿಲ್ಕ್ ಪೌಡ್ರೆಲ್ಲ ಹಾಕ್ತಾರೆ, ಏಲಕ್ಕಿ ಪುಡಿ ಹಾಕ್ತಾರೆ, ಕೇಸರಿ ಹಾಕ್ತಾರೆ. ಬಟ್ ಕ್ಯಾರೆಟ್ ಹಾಕಿಬಿಟ್ಟು ಶಾವಿಗೆ ಪಾಯಸ ಮಾಡೋದು ರೇರು. ಈ ಥರ ನೀವು ರೆಸಿಪಿ ಮಾಡಿದ್ರೆ ನಿಮ್ಮ ಮನೇಲಿ ಮಕ್ಕಳು ಖುಷಿಯಾಗಿ ತಿಂತಾರೆ. ಸೊ ಇದು ಮಕ್ಕಳ ರೆಸಿಪಿ ಅಂತ ಹೇಳಿ ನಾನು ಮಾಡಿದ್ದು, ಯಾವುದೇ ರೀತಿ ಯಾವುದಕ್ಕೂ ಫಂಕ್ಷನಿಗಲ್ಲ. ಮಕ್ಕಳು ಟೇಸ್ಟ್ ಆಗುತ್ತೆ. ಆಮೇಲೆ ಕ್ಯಾರೆಟ್ ಯಾರು ಜಾಸ್ತಿ ತಿನ್ನೋದಿಲ್ಲ, ಆವಾಗ ಕ್ಯಾರೆಟ್ನ ಮಿಕ್ಸಿ ಮಾಡಿ ಹಾಕಿಬಿಟ್ರೆ ಅದರಲ್ಲಿ ಅದು ಕೂಡ ಒಂದು ವಿಟಮಿನ್ಸ್ ಇರುವಂತಹ ಕ್ಯಾರೆಟ್ ಅಲ್ವಾ. ಸೊ ಅದನ್ನು ಕೂಡ ಮಕ್ಕಳು ತಿಂತಾರೆ. ಈ ಥರನೂ ಸ್ವಲ್ಪ ಕಲರ್ ಆಗಿ ಹದವಾಗಿ ನಾವು ರೆಸಿಪಿನ ಮಾಡಿ ಅವ್ರು ಕೊಟ್ಟರೆ ಸೊ ಅವರು ಕೂಡ ತಿಂತಾರೆ ಅಂತ ಹೇಳಿ ಫಾರ್ ದಿ ಫಸ್ಟ್ ಟೈಮ್ ನಾನು ಕ್ಯಾರೆಟ್ ಹಾಕ್ಬಿಟ್ಟು ಮಾಡಿದ್ದೀನಲ್ಲ, ನನಗೆ ಖುಷಿ ಅನಿಸ್ತು. ಸೊ ನಿಮಗೂ ಇಷ್ಟ ಆಗುತ್ತೆ ಅಂದ್ಕೊಳ್ತೀನಿ. ಒಂದ್ಸರಿ ನೀವು ಕೂಡ ಮನೇಲಿ ಟ್ರೈ ಮಾಡಿ ನಿಮಗೆ ಹೇಗೆ ಅನಿಸುತ್ತೆ ಕಮೆಂಟ್ ಮೂಲಕ ತಿಳಿಸಿ. ನನಗಂತೂ ತುಂಬಾ ಖುಷಿಯಾಗಿದೆ. ವರಮಹಾಲಕ್ಷ್ಮಿ ಆದಮೇಲೆ ಮತ್ತೆ ಮಿಡ್ಲಲ್ಲಿ ಒಂದ್ಸರಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಯಾಕೆಂದರೆ ಕ್ಯಾರೆಟ್ ಯಾವಾಗಲೂ ಎವ್ರಿ ಟೈಮ್ ನಮ್ಮ ಮನೇಲಿ ಕ್ಯಾರೆಟ್ ಬೀನ್ಸ್ ಇದ್ದೇ ಇರುತ್ತೆ. ಸೊ ಈ ಥರ ಮಾಡಿದ್ರೆ ಮಕ್ಕಳು ತಿಂತಾರಲ್ಲ, ಮಕ್ಳಿಗೂ ಹ್ಯಾಪಿನೆಸ್ ಆಗುತ್ತಲ್ಲ ಅಂತ ನನ್ನ ಥಾಟ್ನೆಸ್. ಕಂಪ್ಲೀಟ್ ಆಯಿತು. ಇವಾಗ ನಾನು ಸರ್ವ್ ಮಾಡ್ತಾಯಿದ್ದೀನಿ. ನೋಡ್ತಾ ಇದ್ದೀರಲ್ಲ, ಕಲರ್ಫುಲ್ ಬಟ್ಲಲ್ಲಿ ಕಲರ್ ಆಗಿರೋಂಥ ಶಾವಿಗೆ ಪಾಯಸ. ಸೊ ನೋಡಿ ಈ ಥರ ಆಗಿದೆ. ಒಂಥರ ಏನೋ ಕುಲ್ಫಿ ತಿಂದಂಗೆ ಆಗ್ತಾಯಿತ್ತು. ನನಗೆ ನಿಜವಾಗ್ಲೂ ನಂಬೋಕೆ ಆಗ್ತಾಯಿರಲಿಲ್ಲ. ನನ್ನ ಹಸ್ಬೆಂಡ್ ಅಂತೂ ನನಗೆ ನಂಬೋಕ್ಕಾಗ್ತಾಯಿಲ್ಲ, ಎಷ್ಟು ಸಖತ್ತಾಗಿದೆ ಅಲ್ಲ ಅಂತಂದರು. ನನಗೆ ಖುಷಿ ಆಯಿತು, ಕಾಂಪ್ಲಿಮೆಂಟ್ಸ್ ತೊಗೊಂಡ್ಬಿಟ್ಟು. ಆ್ಯಕ್ಚುಲಿ ಮಗುಗಂತ ಮಾಡೋದ್ಮೇಲೆ ದೊಡ್ಡವರು ತಿಂದಂಗೆ ಇರೋಕ್ಕಾಗುತ್ತಾ? 1 ಬಟ್ಲು ತಿನ್ನೋದನ್ನು 2 ಬಟ್ಲು ತಿಂತಾರೆ. ಬೇಕಾದರೆ ನೀವೊಂದು ಸರಿ ಟ್ರೈ ಮಾಡಿ ಅಂತ ಹೇಳ್ತೀನಿ. ಸೊ ನಿಮಗೆ ಈ ಶಾವಿಗೆ ಪಾಯಸ ಇಷ್ಟ ಆಗಿದೆ ಅನ್ಕೋತೀನಿ. ಕ್ಯಾರೆಟ್ ಶಾವಿಗೆ ಪಾಯಸನ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಪೋರ್ಟ್ ಟು ಮೈ ಯೂಟ್ಯೂಬ್ ಚಾನಲ್. ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್. ಥ್ಯಾಂಕ್ ಯು, ಬಾಯ್.